ಇವತ್ತು ನಿಮ್ ಜೊತೆಲಿ ಒಂದೊಳ್ಳೆ ಹೆಲ್ದಿ ಶೇಂಗಾ ಲಡ್ಡು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯ ಸಕ್ಕರೆ, ಮೈದಾ, ಆಯಿಲ್ ಯಾವುದನ್ನು ಯೂಸ್ ಮಾಡದೆ ಈ ಹೆಲ್ದಿ ಶೇಂಗಾ ಲಡ್ಡು ಮಾಡ್ಕೊಳ್ಬಹುದು. ಶೇಂಗಾ ಲಡ್ಡು ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಶೇಂಗಾ ಲಡ್ಡು ಹೇಗ್ ಮಾಡೋದು ಅಂತ ನೋಡೋಣ. ಒಂದ್ ಪಾತ್ರೆನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು ಅರ್ಧ ಕಪ್ ಬಿಳಿ ಎಳ್ಳನ್ನ ಹಾಕಿ ಗ್ಯಾಸ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಎಳ್ಳು ಚಿಟಪಟ ಅನ್ನೋಕೆ ಸ್ಟಾರ್ಟ್ ಆದ್ರೆ ಸಾಕು, ತುಂಬಾ ಕಪ್ ಮಾಡ್ಕೊಳ್ಬೇಡಿ, ಕಹಿ ಬರುತ್ತೆ. ಈಗ ಎಳ್ಳನ್ನ ಒಂದು ಪ್ಲೇಟಿಗೆ ತಕೊಂಡು ತಣ್ಣಗಾಗ್ಲಿಕ್ಕೆ ಬಿಡೋಣ. ಈಗ ಅದೇ ಪಾತ್ರೆಗೆ 1 ಕಪ್ ಆಗುವಷ್ಟು ಶೇಂಗಾನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಕೂಡ ಗ್ಯಾಸ್ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. 5 ರಿಂದ 6 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಗರಿ ಗರಿ ಆಗ್ಬೇಕು, ತುಂಬಾ ಕಪ್ಪಾಗಬಾರ್ದು. ಈಗ ಇದನ್ನ ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗ್ಲಿಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಶೇಂಗಾನ ಹೀಗೆ ಕೈಯಿಂದ ಉಜ್ಜಿ ಸಿಪ್ಪೆಗಳನ್ನ ತಕ್ಕೊಳ್ಬೇಕು. ಸಿಪ್ಪೆನ ತೆಗೆದಾದ್ಮೇಲೆ ಈ ರೀತಿ ತಿಂಡಿ ತೆಗೆಯುವ ಫಿಲ್ಟರ್ ಸ್ಪೂನ್ ಸಹಾಯದಿಂದ ಸಿಪ್ಪೆನ ಶೇಂಗಾನ ಸೆಪರೇಟ್ ಮಾಡ್ಕೊಳ್ಬೇಕು. ಈ ರೀತಿ ಫಿಲ್ಟರ್ ಸ್ಪೂನ್ ಇದ್ರೆ ತುಂಬಾ ಸುಲಭವಾಗಿ ಸಿಪ್ಪೆನ ಸೆಪರೇಟ್ ಮಾಡ್ಕೊಳ್ಬಹುದು. ಸಿಪ್ಪೆನ ಸೆಪರೇಟ್ ಮಾಡಿ ಶೇಂಗಾನ ಒಂದು ಬೌಲಿಗೆ ಹಾಕೊಂಡಿದ್ದೀನಿ. ಈಗ ನೋಡಿ, ಇದು ರೆಡಿ ಆಗಿದೆ. ಒಂದ್ ಮಿಕ್ಸಿ ಜಾರಿಗೆನೆ ಫ್ರೈ ಮಾಡಿರೋ ಶೇಂಗಾನ ಹಾಕಿ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ದಯವಿಟ್ಟು ನಮ್ಮ ಪೇಜ್ ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ ಅದಕ್ಕೇನೆ ಹುರಿದಿಟ್ಟಿದ್ದ ಎಳ್ಳು ಅರ್ಧ ಕಪ್ ಆಗುವಷ್ಟು, ಪೌಡರ್ ಬೆಲ್ಲನ ಹಾಕೊಳ್ಬೇಕು. ನಾವು ಶೇಂಗಾ ತಗೊಂಡಿರೋ ಬೌಲಲ್ಲೇನೆ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ. ಈಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿನ ಪುಡಿ ಮಾಡಿ ಹಾಕೊಂಡಿದ್ದೀನಿ. ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. ಈಗ ಮಿಕ್ಸಿ ಮಾಡ್ಕೊಂಡಾಗಿದೆ. ಮಿಕ್ಸಿ ಮಾಡ್ಕೊಂಡಿರೋ ಶೇಂಗಾನ ಒಂದು ಬೌಲಿಗೆ ಹಾಕೊಳ್ಬೇಕು. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಕೈಯಿಂದ ಚೆನ್ನಾಗಿ ಕಲಿಸ್ಕೊಂಡು ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಮಿಶ್ರಣನ ತಗೊಂಡು ಉಂಡೆಗಳನ್ನ ಕೈಯಿಂದ ಹೀಗೆ ಪ್ರೆಸ್ ಮಾಡಿ ಕಟ್ಕೊಳ್ಬೇಕು. ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಉಂಡೆ ಕಟ್ಟೋದ್ರಿಂದ ಲಡ್ಡು ಒಳ್ಳೆ ಶೇಪ್ ಬರುತ್ತೆ, ಹಾಗೆ ಒಡೆಯೋದಿಲ್ಲ. ಇದನ್ನ ಯಾರ್ ಬೇಕಾದ್ರೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಇನ್ನೇನು ಹಬ್ಬಗಳು ಬರ್ತಾ ಇವೆ, ಹಬ್ಬಗಳಿಗೆ ಈ ರೀತಿ ಶೇಂಗಾ ಲಡ್ಡು ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿರತ್ತೆ. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೋಡಿ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನಿಲ್ಲಿ ಎಲ್ಲಾ ಲಡ್ಡುಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಕೂಡ ನಾನು ಹೇಳೋ ರೀತಿನೇ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಯಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.